ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಬಿಡುಗಡೆ ದಿನಾಂಕ ಏನಾದರೂ ಫಿಕ್ಸ್ ಮಾಡಿದಾರಾ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಏನಾದರೂ ಬಿಡುಗಡೆ ಆಗುತ್ತಾ, ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆಯಾ, ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳಿದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಆ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ಒಟ್ಟಿಗೆ ಏನಾದರೂ ಫೆಬ್ರವರಿ ಮಾರ್ಚ್ ಹಾಗೆ 25ನೇ ಕಂತಿನ ಹಣ, 3 ಕಂತಿನ ಹಣ ಒಟ್ಟಿಗೆ ಏನಾದರೂ 6,000 ಬಿಡುಗಡೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗೇನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ 10 kg ಅಕ್ಕಿನ ಕೊಡ್ತಾ ಇದ್ದಾರೆ. ಸೊ ಈ ತಿಂಗಳಿನ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸರ್ಕಾರದಿಂದ. ಹಾಗಾದರೆ ಈ ತಿಂಗಳು ಏನಾದರೂ ಕೊಡ್ತಾರಾ ಇಲ್ವಾ, ಇನ್ನೂ ಎಷ್ಟು ತಿಂಗಳು ಆದಮೇಲೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ? ಹಾಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು, ಇನ್ನು ಮುಂದೆ ರೇಷನ್ನೇ ಕೊಡೋದಿಲ್ಲ, ರೇಷನ್ ಬದಲಾಗಿ 1,000 ರೂಪಾಯಿನ ದುಡ್ಡು ಕೊಡ್ತಾರಂತೆ. ಅಂದರೆ 10 kg ಅಕ್ಕಿ ಏನು ಕೊಡ್ತಾ ಇದ್ದಾರೆ ಕಂಪ್ಲೀಟಾಗಿ ಅದನ್ನು ಕ್ಯಾನ್ಸಲ್ ಮಾಡಿ 1,000 ರೂಪಾಯಿನ ದುಡ್ಡು ಕೊಡ್ತಾರಂತೆ ಅಂತಲೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 25ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಬಿಡುಗಡೆನೇ ಆಗೋಗಿದೆ, ಇವತ್ತಿಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ 25ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಹಂತಕ್ಕೂ ಕೂಡ ಇನ್ನೂ ಬಂದಿಲ್ಲ. ಹಣಕಾಸು ಇಲಾಖೆಯಿಂದಲೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇವಾಗ. ಸೊ ಹಣಕಾಸು ಇಲಾಖೆಯಿಂದನೇ ಹಣ ಬಂದಿಲ್ಲ ಅಂತಂದಮೇಲೆ ಹೇಗೆ ಬಿಡುಗಡೆ ಆಗಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಹೇಗೆ ಜನಗಳಿಗೆ ಬರುತ್ತೆ ಹೇಳಿ? ಖಂಡಿತವಾಗ್ಲೂ ಇನ್ನು ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ 25ನೇ ಕಂತಿನ ಹಣ ಬಂದಿಲ್ಲ, ಇನ್ನು ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಆ ರೀತಿ ಏನಾದರೂ ಇತ್ತಂದರೆ ಮೊನ್ನೆ ಇವಾಗ 2-3 ದಿನ ಕಳೆದ 3-4 ದಿನದ ಹಿಂದೆ ಅನಿಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟರು. ಹಂಗಿತ್ತಂದರೆ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ, ನಾನು ಆದಷ್ಟು ಬೇಗ 25ನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು. ನಾ DBT ಸ್ಟೇಟಸಲ್ಲೂ ಕೂಡ ಚೆಕ್ ಮಾಡಿ ತೋರಿಸಿದಾಗ ಅದ್ರ ಬಗ್ಗೆ ಏನು ಕೂಡ ಬರ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಬಹುಶಃ ಬಿಡುಗಡೆ ಹಂತಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಹೇಳೋದಕ್ಕಾಗಲ್ಲ, ಬಂದರೂ ಬರ್ಬೋದು ಅಥವಾ ಬರ್ದೇನೂ ಕೂಡ ಇರ್ಬೋದು. ಯಾಕಂದರೆ ಇವರು ಹಬ್ಬಗಳಲ್ಲೇ ಆಲ್ಮೋಸ್ಟ್ ಕಂತುಗಳನ್ನ ರಿಲೀಸ್ ಮಾಡ್ತಾ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಕೊಟ್ಟರೆ ಖುಷಿ ಆಗುತ್ತಲ್ವ ಫಲಾನುಭವಿಗಳಿಗೆ, ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಇನ್ನು ಹಬ್ಬಕ್ಕೆ ಇನ್ನೊಂದು 3 ದಿನ ಕೇವಲ ಇರುವಂಥದ್ದು. ಸೊ ಇವತ್ತು ಏನಾದರೂ ಹಣಕಾಸು ಇಲಾಖೆಯಿಂದ ಏನಾದರೂ ಬಿಡುಗಡೆ ಮಾಡಿದ್ರು ಅಂದರೂ ಕೂಡ ಇನ್ನೊಂದು 3 ದಿನದಲ್ಲಿ ಸ್ವಲ್ಪ ಸ್ಪೀಡಾಗಾದರೂ ಕೂಡ ಪ್ರೊಸೆಸನ್ನು ಮಾಡಿದರೆ ಬಹುಶಃ ನಿಮ್ಗೆ ಹಬ್ಬದ ದಿನನಾದರೂ ಅಟ್ಲೀಸ್ಟ್ ಸಿಗ್ಬೋದು. ಇವತ್ತೇನಾದರೂ ಇನ್ ಕೇಸ್ ಆಯಿತು ಅಂತಂದರೆ, ಆಗಿಲ್ಲ ಅಂತಂದರೆ ಬಹುಶಃ ಈ ತಿಂಗಳು ಎಂಡ್ ಅಷ್ಟರಲ್ಲಿ ನಿಮಗೆ, ಈ ತಿಂಗಳು 31ನೇ ತಾರೀಕು ಅಷ್ಟರಲ್ಲಿ ನಿಮ್ಗೆ 25ನೇ ಕಂತಿನ ಹಣವಂತೂ ಸಿಗುತ್ತೆ. ಅಷ್ಟರಲ್ಲಂತೂ ಒಂದು ಕಂತಾದರೂ ಖಂಡಿತವಾಗ್ಲೂ ರಿಲೀಸ್ ಮಾಡೇ ಮಾಡ್ತಾರೆ. ಯಾಕಂತಂದರೆ ಇವಾಗ ಆಲ್ರೆಡಿ 5 ಕಂತುಗಳು ಪೆಂಡಿಂಗ್ ಇದೆ, ಮತ್ತೆ ಈ ತಿಂಗಳು ಕೂಡ ಸೇರ್ಕೊಂಬಿಟ್ಟಂದರೆ ಮತ್ತೆ 6 ತಿಂಗಳು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪೆಂಡಿಂಗು ಜಾಸ್ತಿ ಆಗೋಗ್ಬಿಡುತ್ತೆ. ಜನಗಳು ಕೂಡ ಸುಮ್ಮನೆ 6 ತಿಂಗಳಾಯಿತು ಕೊಟ್ಟಿಲ್ಲ, 8 ತಿಂಗಳಾಯಿತು ಕೊಟ್ಟಿಲ್ಲ, ನಮ್ಗೆ ಅಷ್ಟು ಬಂದಿಲ್ಲ, ಇಷ್ಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾರೆ. ಜನಗಳಿಗೂ ಕೂಡ ತಪ್ಪು ಅಭಿಪ್ರಾಯಗಳು ಬರುತ್ತೆ. ಸೊ ಹಂಗಾಗಿ ಅದಕ್ಕಾದರೂ ಕೂಡ ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು ಕಂತಾದರೂ ಕೂಡ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಬಟ್ ಯಾವಾಗ ಏನು ಇದೇ ದಿನಾಂಕಕ್ಕೆ ಬರುತ್ತಾ, 25ನೇ ಕಂತಿನ ಹಣ 10ನೇ ತಾರೀಕೆ ಬರುತ್ತಾ, 20ನೇ ತಾರೀಕೆ ಬರುತ್ತಾ, 25ಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸಾಕ್ಟಾಗಿ ಡೇಟನ್ನು ಹೇಳೋಕ್ಕಾಗಲ್ಲ. ಸೊ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಇವಾಗ ಗೊತ್ತಲ್ವಾ, ಈಗ ಟ್ರಯಲ್ ನೋಡೋದಕ್ಕೆ ಅಂತಲೂ ಕೂಡ ಸಡನ್ನಾಗಿ ಬಿಡುಗಡೆ ಮಾಡ್ತಾರೆ. ಟ್ರಯಲ್ ಕೂಡ ಬೆರಳೆಣಿಕೆ ಎಷ್ಟು ಜನಗಳಿಗೆ, ಒಂದು 5% ಒಳಗಡೆನೆ 1,500 ಜನಕ್ಕೆ ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿಗೇನ ಹಂಗೆ ಟ್ರಯಲ್ ಬಂತು ಅಂತಂದರೆ ಬಹುಶಃ ಟ್ರಯಲ್ ಆಗಿ 1 ವಾರದಷ್ಟರಲ್ಲಿ ಎಲ್ರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗುತ್ತೆ ಪ್ರೋಸೆಸ್ಸು. ಅಟ್ಲೀಸ್ಟ್ ಈ ತಿಂಗಳಲ್ಲಿ ಬಿಡುಗಡೆ ಮಾಡೇ ಮಾಡ್ತಾರೆ. ಬಟ್ ಇಂಥದ್ದೇ ದಿನಾಂಕ ಅಂತೇಳಿ ಫಿಕ್ಸ್ ಇಲ್ಲ, ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ನಾ ಹೇಳ್ದಂಗೆ ತುಂಬ ಜನ ತಿಳಿಸ್ತಾ ಇದ್ದಾರಲ್ವ, ಬಂದಿದೆ ಅಷ್ಟು ಜಿಲ್ಲೆಗೆ ಇಷ್ಟು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಯಾವ ಜಿಲ್ಲೆಗೂ ಬಂದಿಲ್ಲ, ಅದು ಫೇಕ್ ಅಂತಲೇ ಹೇಳ್ಬೋದು. ಆ ರೀತಿ ಏನಾದರೂ ಸ್ಟೇಟ್ಮೆಂಟನ್ನು ಕೊಟ್ಟರು, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆ ಅಂತಂದರೆ ನಾನೇ ಚೆಕ್ ಮಾಡಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಅಷ್ಟೇ, ಅದು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಹಣಕಾಸು ಇಲಾಖೆಯಿಂದ ಹೇಳ್ತಾ ಇದ್ದಾರೆ, ಮನವಿ ಮಾಡ್ಕೊತಾ ಇದ್ದಾರೆ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಹಣಕಾಸು ಇಲಾಖೆನೂ ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ. ಅದು ರಿಲೀಸ್ ಮಾಡಿದ್ರೆ ಇಮಿಡಿಯೇಟಾಗಿ ನಾನು ಮಹಿಳೆಯರ ಖಾತೆಗಳಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಸೊ ಬಹುಶಃ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಬರ್ಬೋದು, ಅಥವಾ 25ನೇ ಕಂತಿನ ಹಣ ಬರ್ಬೋದು. ಟೋಟಲ್ ಈಗ 6,000 ಕೂಡ ಒಟ್ಟಿಗೆ ಬರಲ್ಲ. ಬಂದರೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು 2 ಕಂತು 4,000 ಬರ್ಬೋದು, ಮತ್ತು 25ನೇ ಕಂತಿನ ಹಣ 2,000 ರೂಪಾಯಿ. ಈ 3 ಕಂತುಗಳಲ್ಲಿ ನಿಮ್ಗೆ 2 ಕಂತಾರು ಸಿಗ್ಬೋದು ಅಥವಾ 1 ಕಂತಾರು ಕೂಡ ಈ ತಿಂಗಳಲ್ಲಿ ಸಿಗ್ಬೋದು. ಒಟ್ಟಿಗೆ 6,000 ಅಂತೂ
100% ಹಾಕಲ್ಲ. 1 ಕಂತು 2,000 ಅಥವಾ 2 ಕಂತು 4,000 ಇಷ್ಟು ಸಿಗ್ಬೋದು ಅಂತ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ನೀವೆಲ್ರಿಗೂ ಕೂಡ ಗೊತ್ತಿರುತ್ತೆ. ಇವಾಗ 2 ಕಂತನ್ನ ಒಟ್ಟೊಟ್ಟಿಗೆ ಯಾವಾಗಲೂ ಹಾಕಿಲ್ಲ ಅಲ್ವಾ? ಎಷ್ಟು ಕಂತು ಪೆಂಡಿಂಗ್ ಇದ್ರೂ ಕೂಡ ಒಂದೊಂದೇ ಕಂತನ್ನ ಹಾಕ್ತಾ ಹೋಗ್ತಾರೆ. ಸೊ ಈ ತಿಂಗಳಲ್ಲಿ 4,000 ಬರಬಹುದು. ಫೆಬ್ರವರಿ, ಮಾರ್ಚ್‌ನ ಬಿಡುಗಡೆ ಮಾಡ್ಬೋದು. ಬಟ್ ಒಂದೇ ಸರಿ 4,000ನ ಖಂಡಿತವಾಗ್ಲೂ ಹಾಕಲ್ಲ. 2,000 ಒಂದ್ಸರಿ ಹಾಕಿ ಇನ್ನೊಂದು ವಾರ ಆದ್ಮೇಲೆ ಇನ್ನೊಂದು 1,000 ಇನ್ನೂ 2,000ನ ಹಾಕ್ತಾರೆ. ಸೊ ಈ ರೀತಿಯಾಗಿ ಆಗ್ಬೋದು. ಟೋಟಲ್ ಆಗಿ ಈ ತಿಂಗಳಲ್ಲಿ 1 ಕಂತು ಅಥವಾ 2 ಕಂತು ನಿಮಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಕಾಯ್ದು ನೋಡೋಣ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಅಂದ್ರೆ. ಸದ್ಯಕ್ಕಿನ್ನು 25ನೇ ಕಂತಿನ ಹಣ ಬಿಡುಗಡೆಗೂ ದಿನಾಂಕನೂ ಕೂಡ ಫಿಕ್ಸ್ ಮಾಡಿಲ್ಲ. ದಿನಾಂಕ ಇನ್ನು ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಇವತ್ತೇ ಬರುತ್ತೆ ಅಂತಲೂ ಕೂಡ ತಿಳಿಸೋಕ್ಕಾಗಲ್ಲ. ಹಾಗೆ ಸಂಕ್ರಾಂತಿ ಹಬ್ಬದ ದಿನನೂ ಕೂಡ ಬರುತ್ತೆ ಅಂತಲೂ ಕೂಡ 100% ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು. ಇನ್ ಕೇಸ್ ಬಿಡುಗಡೆ ಆಯಿತು ಎನಿ ಟೈಮ್ ಅಂತಂದರೆ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ 10 ಕೆಜಿ ಅಕ್ಕಿನ ಏನು ಕೊಡ್ತಾ ಇದ್ದಾರಲ್ವಾ? ಸೊ 10 ಕೆಜಿ ಅಕ್ಕಿನ ಕೊಡಲ್ಲ. ಇನ್ನು 10 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಬದಲು ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು. ಇವಾಗ ನಾರ್ತ್ ಇಂಡಿಯಾದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿರುವಂಥದ್ದು. ಸೊ ಹಂಗಾಗಿ ಅವ್ರು ನೋಡಿ ಇವರು ಕೂಡ ಕಾಪಿ ಮಾಡಿ ನಾವು 5 ಕೆಜಿ ಅಕ್ಕಿ ಕೊಡ್ತೀವಿ. 5 ಕೆಜಿ ಅಕ್ಕಿ ಬದಲಾಗಿ ಧಾನ್ಯ, ಉಪ್ಪು, ಎಣ್ಣೆ, ಸಕ್ಕರೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಆಲ್ಮೋಸ್ಟ್ ಇವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ 2-3 ತಿಂಗಳು ಮೇಲಾಯಿತು. ನವೆಂಬರಲ್ಲೇ ಕೊಡ್ತಾರೆ, ಡಿಸೆಂಬರಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ನವೆಂಬರಲ್ಲಿಲ್ಲ, ಡಿಸೆಂಬರಲ್ಲಿಲ್ಲ. ಹಾಗೆ ಜನವರಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದಾದಮೇಲೆ ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ. ಇವಾಗ ಏನಾದರೂ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮ್ಮ ಡಿಪೋಗಳಲ್ಲಿ ಏನಾದರೂ ರೇಷನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಒಂದ್ಸರಿ ಎನ್ಕ್ವೈರಿ ಮಾಡಿ ನೋಡಿ. ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ಯಾವ ತಿಂಗಳಿಂದ ಬರುತ್ತೆ ಏನು, ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ವಿಚಾರಣೆ ಮಾಡಿದರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಅಥವಾ ಯಾರಿಗಾದ್ರೂ ಕೊಟ್ಟರು ಅಂತಂದರೆ ಎಲ್ಲಾದರೂ ಪ್ಲೀಸ್ ಕಮೆಂಟನ್ನು ಮಾಡಿ ಕೊಟ್ಟಿದ್ದೆ ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ, ಹಾಗೆ ಆ ಒಂದು ಕಿಟ್ಟಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಪ್ಲೀಸ್ ತಿಳಿಸಿ. ತುಂಬ ಜನರಿಗೆ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಇನ್ನು ಬಹುಶಃ ಈ ತಿಂಗಳಲ್ಲೂ ಕೊಡೋದು ಡೌಟ್ ಅಂತ ಅನ್ಸುತ್ತೆ. ನೋಡೋಣ, ಇನ್ನೊಂದು 2-3 ತಿಂಗಳು ಬಿಟ್ಟು ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.